आपका स्वागत है। मैं आपके साथ फरहान नाज। ಸರ್ಕಾರಿ ಪದವಿ ಪೂರ್ವ ಕಾಲೇಜಲ್ಲಿ 1,000 ರೂಪಾಯಿ ಫೀಸ್ ಹೆಚ್ಚಳ ಒಪ್ಪುವುದಿಲ್ಲ. ಬಿಜಾಪುರ ಜಿಲ್ಲೆಗೆ ಅವಶ್ಯಕತೆಗೆ ತಕ್ಕಷ್ಟು ಬಸ್ಗಳನ್ನು ಒದಗಿಸಿ. ಸರ್ಕಾರಿ ಪದವಿ ಪೂರ್ವ ಕಾಲವನ್ನು ಒದಗಿಸಿ. ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಲ್ಲಿ 1,000 ರೂಪಾಯಿ ಫೀಸ್ ಹೆಚ್ಚಳ ಒಪ್ಪುವುದಿಲ್ಲ. ವಿದ್ಯಾರ್ಥಿಗಳು ಬಂದಾರ ಅವರ ಸಮಸ್ಯೆಗಳಿಗೆ ನನಗೆ ಗೊತ್ತಿದೆ ಅಮ್ಮ, ಆದ ಕಾಲೇಜ್ನ ಲೆಕ್ಚರರ್ ಇದ್ದೇನೆ. ಈಗ ಅದನ್ನ ಹೇಳ್ತಾ ಇದಾರಲ್ಲಮ್ಮ, DDP ಅವ್ರ ಸಂಬಂಧಪಟ್ಟವ್ರು ಹೇಳಿ. ಆಮೇಲೆ ಇನ್ನೊಂದ್ಸರ್ ಬಸ್ಸಿನ ಸೌಲಭ್ಯ ಸರ್, ಅದು ಏನ್ ಸಮಸ್ಯೆ ಸರ್? ಬಸ್ಸಿನ ಸೌಲಭ್ಯ ಮತ್ತೆ ಈಗೆಲ್ಲ ಫ್ರೀ ಇದ್ದಾಗ ಜನ ಹೆಚ್ಚಿಗೆ ಓಡಾಡತ್ತಾರೆ. ಇಲ್ಲ ಸರ್, ಇದು ಅದಕ್ಕೆ ಹೆಚ್ಚಿಗೆ ಬಸ್ ಸರ್ ಆಗ್ಬಾರ್ದಲ್ಲ ಸರ್, ನಮಗೆ ಹೆಚ್ಚಿಗೆ ಅಂದ್ರೆ ಹೆಚ್ಚಿಗೆ ಬಸ್ ಬಿಡೋದೇ ಸೌಲಭ್ಯ ಆಗ್ಬೇಕು. ಈಗೇನು ಕಡಿಮೆ ಆಗೈತಿ, ಮೊನ್ನೆ ಫ್ರೀ ಆದಾಗ ಜನ ಭಾಳ ಓಡಾಡತ್ತಿದ್ರು, ಕಡಿಮೆ ಆಗೈತಿ. ಇದು ರೀಸನ್ ಕೊಡ್ಬೇಡ್ರಿ ಸರ್. ಇಲ್ಲ, ನಿಮ್ಮ ಸಮಸ್ಯೆ ಹೇಳತ್ತೀರಿ, ರೀಸನ್ ಅಂತ ಹೇಳತ್ತಿಲ್ಲ. ಸಾಲ್ವ್ ಮಾಡ್ತಾರೆ ಅದನ್ನ. ಹೆಚ್ಚಿಗೆ ಬಸ್ ಬಸ್ ಫ್ರೀ ಕೊಡತಾರ ಸರ್ಕಾರ ಗೊತ್ತಾದ್ಮೇಲೆ ಬಸ್ ಪಾಸ್ ಫ್ರೀ ಕೊಡತಾರ ಅಂದ್ಮೇಲೆ ಜನ ಓಡಾಡ್ತಾರೆ ಅನ್ನೋದು ಸರ್ಕಾರ ಗಮನ. ಗೊತ್ತಿದೆ. ಒಂದು 50 ಬಸ್ ಎಕ್ಸ್ಟ್ರಾ ಬಿಡ್ಬೇಕಂತ ಇದ್ದಿದ್ದು ಬಸ್ ಕಟ್ ಡೌನ್ ಮಾಡ್ಯಾರ ಸರ್. ಬಸ್ ತಗೋಬೇಕಲ್ಲ, ಇನ್ನ ಒಮ್ಮೆ 50 ಬಸ್ ಒಂದೊಂದು ಜಿಲ್ಲಾಗೆ ತಗೋಬೇಕಂದ್ರೆ ಒಂದು ಸ್ವಲ್ಪ ಟೈಮ್ ಇರ್ತದೆ. ನೋಡ್ರಿ ಸರ್, ಸ್ಟೂಡೆಂಟ್ಸ್ ಕ್ಲಾಸ್ ಮಿಸ್ ಮಾಡ್ತಾರೆ. ನಾವು ವಿದ್ಯಾರ್ಥಿಗಳ ಪರವಾಗಿ AIDS ಆಲ್ ಇಂಡಿಯಾ ಡೆಮೊಕ್ರಾಟಿಕ್ ಸ್ಟೂಡೆಂಟ್ಸ್ ಆರ್ಗನೈಸೇಷನ್ದಿಂದ ಇವತ್ತು ಜಿಲ್ಲೆಯ ಶೈಕ್ಷಣಿಕ ಸಮಸ್ಯೆಗಳನ್ನ ತಗೊಂಡು ಹೋರಾಟನ ಕೈಗೆತ್ಕೊಂಡಿದ್ದೀವಿ. ಮುಖ್ಯವಾಗಿ ಗೌರ್ಮೆಂಟ್ PU ಬಾಲಕಿಯರ ಕಾಲೇಜ್ದಾಗ ಏನು 1,000 ರೂಪಾಯಿ ಫೀಸನ್ನು ಎಕ್ಸ್ಟ್ರಾ ಕಲೆಕ್ಟ್ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳಿಗೆ. ಯಾಕಂತ ಹೇಳಿದ್ರೆ ಕಾಲೇಜ್ ಕಟ್ಟಡಕ್ಕೋಸ್ಕರ ವಿದ್ಯಾರ್ಥಿಗಳಿಗೆ ದುಡ್ಡು ಕಲೆಕ್ಟ್ ಮಾಡ್ತಾ ಇದೀವಿ ಅಂತ ಪ್ರಿನ್ಸಿಪಲ್ ಸರ್ ಹೇಳ್ತಾರೆ. ಇಲ್ಲಿ ಸರ್ಕಾರಿ ಬಿಲ್ಡಿಂಗ್ಗಳನ್ನ ಕಟ್ಟಬೇಕಾದ್ರೆ ಸರ್ಕಾರದಿಂದನೇ ದುಡ್ಡು ಇಸ್ಕೋಬೇಕೆ ಹೊರತು ವಿದ್ಯಾರ್ಥಿಗಳಿಂದಿಲ್ಲ. ಇದೊಂದು ಅಪ್ರಜಾತಾಂತ್ರಿಕ ಧೋರಣೆಯನ್ನು ಈ ಕೂಡಲೇ ಕೈ ಬಿಡಬೇಕು. ವಿದ್ಯಾರ್ಥಿಗಳಿಗೆ ವಾಪಸ್ ಅಮೌಂಟನ್ನು ಕೊಡಬೇಕು 1,000 ರೂಪಾಯಿ ಅಂತ ಹೇಳಿ. ಇನ್ನೊಂದು ಬೇಡಿಕೆ, ಅದೇ PU ಕಾಲೇಜಲ್ಲಿ 3,000 ಜನ PU ಸ್ಟೂಡೆಂಟ್ಸ್ ಅದಾರ. ಸೊ ಅಲ್ಲಿ ಏನು ಶೌಚಾಲಯಗಳಿಲ್ಲ, ಒಂದೇ ಒಂದು ಸರಿಯಾಗಿ ಒಂದು ನೀರಿನ ವ್ಯವಸ್ಥೆ ಇಲ್ಲ. ಅಲ್ಲಿ ಈ ಕೂಡಲೇ ಶೌಚಾಲಯನ ಕಟ್ಟಿಸ್ಬೇಕು, ನೀರಿನ ಸೌಲಭ್ಯನ ಒದಗಿಸ್ಬೇಕು ಅಂಥೇಳಿ. ಜೊತೆಗೆ ಬಿಜಾಪುರ ಜಿಲ್ಲೆಯಲ್ಲಿ ಏನು ಬಸ್ಗಳ ಸಮಸ್ಯೆ ಆಗ್ತಾ ಇದೆ. ಸೊ ಇಲ್ಲಿ ವಿದ್ಯಾರ್ಥಿಗಳು 11:30 12 ಗಂಟೆ ಕಾಲೇಜ್ ಬಿಡ್ತಂತಂದ್ರೆ ಸಂಜೆ 6 ಗಂಟೆಗೆ 7 ಗಂಟೆಗೆ ಹೋಗಿ ಮನೆ ಮುಟ್ತಾರೆ. ಸೊ ಇಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಇವತ್ತು ಬಸ್ಗಳನ್ನ ಬಿಡಬೇಕು ಅಂಥೇಳಿ ನಾವಿವತ್ತು ಹೋರಾಟನ ಕೈಗೆತ್ಕೊಂಡಿದ್ದೀವಿ. ಒಂದು ವೇಳೆ ಜಿಲ್ಲಾಧಿಕಾರಿಗಳು ಈ ಒಂದು ಸಮಸ್ಯೆಗಳಿಗೆ ಪರಿಹಾರ ಕೊಡಲಿಲ್ಲ ಅಂತಂದರೆ ನಾವು ಇನ್ನೂ ದೊಡ್ಡ ಮಟ್ಟದಲ್ಲಿ ಹೋರಾಟನ ಸಂಘಟಿಸ್ತೀವಿ ಅಂತ ಹೇಳ್ತಾ, ನನ್ನ ಹೆಸರು ಕಾವೇರಿ ರಜಪೂತ್, AIDS ಸೆಕ್ರೆಟರಿ. टैक्सी वाले टैक्सी डीजल आज हम AIDS स्टूडेंट्स ऑर्गेनाइजेशन की तरफ से बीजापुर में एक बहुत बड़ा प्रोटेस्ट को कॉल दिए. ये बहुत डिमांड्स लेके हम लोग प्रोटेस्ट को कॉल दिए. एक डिमांड है कि पूरे बीजापुर में जितने कॉलेज से स्टूडेंट्स बच्चे पढ़ने आते हैं, बस का बहुत बड़ा प्रॉब्लम है. बच्चे मतलब बस से बाहर गिरे, ऐसा भी प्रॉब्लम है. DC बोले तो, ADC बोले तो, हमारी एडमिनिस्ट्रेशन बोले तो ये बोल रहे कि गारंटी की वजह से बस में ज़्यादा लोग ट्रैवल कर रहे हैं, इसकी वजह से बस रश है बोल के. हम लोग बोल रहे हैं कि बस जितना चलाना चाहिए था उतना बस आप लोग कम कर दिए, इसकी वजह से रश है. तो जितना ज़रूरत बसेस है उसको छोड़ना चाहिए, क्योंकि बच्चों को कॉलेज आने जाने के लिए क्लासेस को बहुत दिक्कत होते हैं. साथ ही साथ अभी जो वुमेंस कॉलेज है, PUC कॉलेज है, वहाँ पे एक मतलब मोर देन 3,000 स्टूडेंट्स है कॉलेज में, लेकिन एक मिनिमम वॉशरूम तक नहीं है. कंसर्न डिपार्टमेंट शुड टेक द रिस्पॉन्सिबिलिटी, अदरवाइज हम लोग इससे बड़ा प्रोटेस्ट को कॉल देंगे. और PU कॉलेज में बिना कुछ इंटीमेशन करे बिना विदाउट रिसिप्ट दे कलेक्टिंग 1,000 रुपीज़. तो इसका भी क्या है रीज़न, क्यों 1,000 रुपीज़ कलेक्ट कर रहे हैं बोल के हम लोग विरोध कर रहे हैं. जल्द से जल्द इसका हल नहीं निकला तो इससे बड़ा प्रोटेस्ट को
डिस्ट्रिक्ट एडमिनिस्ट्रेशन रिस्पॉन्सिबल होगा बोल के हम लोग कॉल दे रहे। अभी आप जो 1000 रुपये इशू करने की बात कर रहे हैं, हाँ, क्या प्रिंसिपल से आपकी बात हुई इस विषय पर? प्रिंसिपल सर स्टूडेंट्स ही पूछ रहे जाके क्यों 1000 रुपये आप ज़्यादा ले रहे हैं, हम लोग गरीब स्टूडेंट्स हैं, हम लोग इतना फीस नहीं दे सकते बोले तो प्रिंसिपल ये रीज़न दे रहे आपको रिसिप्ट हम बाद में देंगे, हम इसलिए कलेक्ट कर रहे हैं बिल्डिंग इंफ्रास्ट्रक्चर्स के लिए, बिल्डिंग इंफ्रास्ट्रक्चर के लिए स्टूडेंट से कलेक्ट करो बोल के पीओ बोर्ड बोले आपको, कौन बोले आपको 1000 रुपीज़ कलेक्ट करने के लिए? दे शुड आंसर एंड डिस्ट्रिक्ट एडमिनिस्ट्रेशन शुड आंसर फॉर दिस। अगर ये लोग नहीं माने तो इससे बड़ा प्रोटेस्ट को हम कॉल देंगे सर। आपका नाम? स्नेहा कट्टीमनी, AIDSO स्टूडेंट्स ऑर्गेनाइजेशन।